ಜೈ ಶ್ರೀ ಗುರುದೇವ್. ನಾನು ಡಾಕ್ಟರ್ ನಾಗೇಂದ್ರಪ್ಪ, MS ಫಿಸಿಯೋಥೆರಪಿಸ್ಟ್, ಪ್ರೊಫೆಸರ್ ಆ್ಯಂಡ್ HOD ಆಫ್ ಆದಿಚುಂಚನಗಿರಿ ಹಾಸ್ಪಿಟಲ್. ನಮ್ಮಲ್ಲಿ ರೋಗಿಗಳು ಬಂದು ಫಿಸಿಯೋಥೆರಪಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳುತ್ತಾರೆ. ಯಾವ ರೀತಿ ರೋಗಿಗಳು ಬರ್ತಾರೆ ಅಂತಂದರೆ, ಹೆಡ್ ಇಂಜುರಿ ಪೇಷಂಟ್ ಆಗಿರ್ಬೋದು. ಹೆಡ್ ಇಂಜುರಿ ಪೇಷಂಟ್ ಬಂದಾಗ ನಾವು ICU ಮ್ಯಾನೇಜ್ಮೆಂಟ್, MICU ಮ್ಯಾನೇಜ್ಮೆಂಟನ್ನು ಮಾಡ್ತೀವಿ. ಅಲ್ಲಿ ಪ್ಯಾಸಿವ್ ಮೂಮೆಂಟು ಮತ್ತು ಪ್ಯಾಸಿವ್ ಸ್ಟ್ರೆಚಿಂಗ್ ಎಕ್ಸಸೈಸಸ್ಸು, ಪೊಸಿಷನಿಂಗು ಎಲ್ಲ ಕೊಡ್ತೀವಿ. ಮತ್ತು ಸ್ಪೋರ್ಟ್ಸ್ ಇಂಜುರಿ ಪೇಷಂಟ್ ಬಂದರೆ, ACL ಇಂಜುರಿ ಬಂದರೆ ಅವನು ವಿತೌಟ್ ಸರ್ಜರಿ ಇಲ್ಲದೇ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಇಲ್ಲಿ ಕಾರ್ಡಿಯಕ್ ಪೇಷಂಟನ್ನು ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಇಲ್ಲಿ ಜೀಡಿಯಾಟ್ರಿಕ್ ಪೇಷಂಟು ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಮತ್ತು ಮಕ್ಕಳಿಗೆ ತೊಂದರೆ ಇದ್ದರೆ ಲೈಕ್ CP ಚೈಲ್ಡ್ ಆ ಥರ ಪೇಷಂಟ್ಗಳು ಬಂದರೆ ನಾವಿಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಪೋಸ್ಟ್ ಆಪರೇಟಿವ್ ಕೇಸಸ್ ಆಗಿರ್ಬೋದು, TKR, THR, ಪೋಸ್ಟ್ ಆಪರೇಟಿವ್ ಕೇಸಸನ್ನು ನಾವು ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದೀವಿ. ಫಿಸಿಯೋಥೆರಪಿ ಟ್ರೀಟ್ಮೆಂಟಿಂದ ಇಂಪ್ರೂವ್ ರೇಂಜ್ ಆಫ್ ಮೋಷನ್ ಉಂಟಾಗುತ್ತೆ. ಆ್ಯಂಬ್ಯುಲೇಷನ್ ಪೇಷಂಟನ್ನು ವಿತ್ ವಾಕರ್ ಸಪೋರ್ಟಿಂದ ಮೊಬಿಲೈಸ್ ಮಾಡಿಸ್ತಿದ್ದೀವಿ IP ಪೇಷಂಟಲ್ಲಿ, IP ರೌಂಡ್ಸಲ್ಲಿ. ಮತ್ತು OP ಪೇಷಂಟನ್ನು ರಿಹ್ಯಾಬಿಲಿಟೇಷನ್ ಥರ ತೊಗೊಂಡು ಪೇಷಂಟನ್ನು ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ. ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟನ್ನು ಹೈಲಿ ಅಡ್ವಾನ್ಸ್ ಟ್ರೀಟ್ಮೆಂಟನ್ನು ಕೊಡ್ತಾಯಿದ್ದೀವಿ. ಶಾಕ್ ವೇವ್ ಥೆರಪಿ ಆಗಿರ್ಬೋದು, ಲೇಸರ್ ಥೆರಪಿ ಆಗಿರ್ಬೋದು, ಮತ್ತು ಟಿಲ್ಟಿಂಗ್ ಟೇಬಲ್ ಆಫ್ ಆಗಿರ್ಬೋದು ಕಾರ್ಡಿಯಕ್ ಪೇಷಂಟ್ಗಳಿಗೆ, ಎಲ್ಬೋ CPM, ಶೋಲ್ಡರ್ CPM, ಈ ರೀತಿ ಹೈಲಿ ಅಡ್ವಾನ್ಸ್ಡ್ ಮೊಡಲಿಟೀಸನ್ನು ಯೂಸ್ ಮಾಡಿಬಿಟ್ಟು ಪೇಷಂಟಿಗೆ ಉಪಯೋಗ ಆಗೋ ರೀತಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ. ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಹಳ್ಳಿ ಜನಗಳು ಈ ಉಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೀನಿ.